ಬೇಸಿಗೆ ಆರಂಭವಾಗ್ತಿದ್ದಂತೆ ರಾಜ್ಯದಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗ್ತಿದೆ. ಬೇಸಿಗೆ ಆರಂಭದಲ್ಲೇ ಜನ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ನೋಡಿ, ಸರಿಯಾಗಿ ನೋಡಿ. ಈ ನೀರನ್ನ ಕುಡಿಯೋದಿರ್ಲಿ, ಮುಟ್ಟೋದಕ್ಕೂ ಮನಸ್ಸು ಬರಲ್ಲ. ಆದ್ರೆ ಇಲ್ಲಿನ ಜನರಿಗೆ ಇದೇ ಆಧಾರ. ಕುಡಿಯೋದ್ರಿಂದ ಹಿಡಿದು ನಿತ್ಯ ಕರ್ಮ, ಅಡುಗೆ ಎಲ್ಲದಕ್ಕೂ ಇದೇ ನೀರನ್ನ ಬಳಸ್ತಿದ್ದಾರೆ. ಈ ಕಲುಷಿತ ನೀರನ್ನ ಪ್ರಾಣ ಪಣಕ್ಕಿಟ್ಟು 30 ಅಡಿ ಬಾವಿಗೆ ಇಳಿದು ಹೊತ್ತು ತರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 7 ನದಿಗಳು ಹರಿತಿವೆ. ಆದರೆ ಬೇಸಿಗೆ ಆರಂಭದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಮಲ್ಲಿಕಾರ್ಜುನ ತೋಟದ ವಸತಿ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ನಿತ್ಯ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಮೆಟ್ಟಿಲುಗಳೇ ಇಲ್ಲದ 30 ಅಡಿ ಆಳದ ಬಾವಿಗೆ ಇಳಿದು ನೀರು ತರ್ತಿದ್ದಾರೆ. ಇದು ಬತ್ತಿದ್ರೆ 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರಬೇಕಂತೆ. ನಾವು ದೂರ ಬಾಯಿಂದ ತರ್ತೇವ್ರಿ. ನಮ್ಮ ಮೈ ಇಲ್ಲಾಗನ ಬೇರೆ ಬಾರಿಯಿಂದ ತರ್ತೇವ್ರಿ. ಅವು ಏನು ಕುಡಿಯಕ್ಕೆ ನೀರು ಯೋಗ್ಯವಲ್ಲ. ಇಲ್ರಿ, ಹೆಂಗದವ್ರಿ ನೀರು? ಗಾಳದವ್ರಿ. ಹಂಗ ಸೋಸಿ ಕುಡಿತೇವ್ರಿ. ನೀರಿನ ಭಾಳ ಸಮಸ್ಯೆ ಐತ್ರಿ. ಉತ್ತರ ಕನ್ನಡದ 411 ಗ್ರಾಮಗಳಲ್ಲಿ ನೀರಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ 20 ಗ್ರಾಮಗಳಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿದೆ. ಮುಂದಿನ 15 ದಿನದಲ್ಲಿ 411 ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗುತ್ತೆ ಅಂತ ಸ್ಥಳೀಯ ಪಂಚಾಯಿತಿಗಳು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿವೆ. ಹೀಗಾಗಿ ಟ್ಯಾಂಕರ್ ನೀರು ಪೂರೈಸಿ ನಲ್ಲಿಗಳಲ್ಲಿ ನೀರು ವ್ಯವಸ್ಥೆ ಮಾಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿದ್ದಾರೆ. ಇತ್ತ ಚಿತ್ರದುರ್ಗದ ಮಾಸ್ತಮ್ಮ ಬಡಾವಣೆಯಲ್ಲಿ 20 ದಿನಗಳಿಂದ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕಿ ಖಾಲಿ ಕೊಡ ಪ್ರದರ್ಶಿಸಿದ್ರು. ನೀರಿನ ಭಿಕ್ಷೆ ಕೇಳಿ ಕಿಡಿಕಾರಿದ್ರು. ಕೊನೆಗೆ ಗ್ರಾಮಕ್ಕೆ ನಡೆದುಕೊಂಡೇ ಬಂದ ಪೌರಾಯುಕ್ತೆ ರೇಣುಕಾ ನೀರಿನ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9.